ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಕೂಡ ಬಡ ಕುಟುಂಬದಿಂದ ಬಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನನ್ನ ಸೇವೆಯನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಜನರಿಗೆ ನ್ಯಾಯವನ್ನ ಕೊಡಿಸೋದ್ರ ಮೂಲಕ ನನ್ನ ಕೆಲಸವನ್ನ ಜವಾಬ್ದಾರಿಯಿಂದ ನಿರ್ವಹಿಸಿದ್ದೇನೆ ಎಂದು ನಿವೃತ್ತ ಪಿಎಸ್ಐ ನಾಗರಾಜಯ್ಯ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್ಕಾರಿ ಸೇವೆಯಲ್ಲಿ ಇರುವವರು ಯಾರೂ ಶಾಶ್ವತವಲ್ಲ, ಒಂದಲ್ಲ ಒಂದು ದಿನ ನಿವೃತ್ತಿಯಾಗಲೇಬೇಕು. ಇಲಾಖೆಯಲ್ಲಿ ಇದ್ದು ಮಾಡಿದ ಸಾಧನೆಯನ್ನ ಯಾರು ಕೂಡ ಮರೆಯಬಾರದು. ಆಗ ಮಾಡಿದ ಕೆಲಸ ನನಗೆ ತೃಪ್ತಿ ಇದೆ ಎಂದಿದ್ದಾರೆ. ಸುಮಾರು 33 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಪಿಎಸ್ಐ ಯಾಗಿ ನಿವೃತ್ತಿಯಾಗಿದ್ದೀನಿ. ನಾನು ಇಲಾಖೆಯಲ್ಲಿ ಇದ್ದು ಎಲ್ಲರಿಗೂ ಸಮಾನವಾಗಿ ನ್ಯಾಯ ಕೊಡಿಸಿದ್ದೀನಿ. ಜಾಸ್ತಿ ಬಡವರ ಪರವಾಗಿ ನಿಂತು ನ್ಯಾಯ ಕೊಡಿಸಿದ್ದು ಯಾವುದೇ ಗಲಾಟೆ ಇಲ್ಲದೆ ನನ್ನ ಸೇವೆಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀನಿ. ನನಗೆ ತೃಪ್ತಿ ಇದೆ ಎಂದಿದ್ದಾರೆ. ನಾವು 32 ವರ್ಷ 8 ತಿಂಗಳು ಆಗಿದೆ ನಮ್ಮ ಸರ್ವಿಸ್ ಆಗಿ. ಒಂದು 6 ಟ್ರಾನ್ಸ್ಫರ್ಗಳು ಆಗಿದ್ದಾವೆ ಅಷ್ಟೇ. ಮ್ಯಾಕ್ಸಿಮಮ್ ನಾನು ಎಲ್ಲ ಒಂದು 10 ವರ್ಷದಿಂದ 12 ವರ್ಷ ಚೋಳು ಠಾಣೆಯಲ್ಲಿ ಸರ್ವಿಸ್ ಮಾಡಿದ್ದೀನಿ. ಇದು ಪಟ್ಟು ದೆಬೆದಾರ ಆಗಿ 6 ವರ್ಷ, ಆಮೇಲೆ ASI ಆಗಿ 3 ವರ್ಷ, ಈಗ PSI ಆಗಿ 2 ವರ್ಷ ಮಾಡಿದ್ವಿ. ಈ ಮಾಡಿದಂಥ ಕಾಲದಲ್ಲಿ ಆಮೇಲೆ ಸಿಬ್ಬಂದಿಗಳು ಏನು ನಾವು 10 ವರ್ಷ ಮಾಡಿದ್ವು, ಎಲ್ಲ ಒಳ್ಳೆ ಸ್ಟಾಫು, ಒಳ್ಳೆ ಆಫೀಸರು ಇದ್ದರು. ಆಮೇಲೆ ನಮಗೆ ಇಂಪಾರ್ಟೆಂಟು ನಮ್ಮ ಸಿರಾ ESPಗಳು ನಾವು ಇಲ್ಲಿನ ತನಕ ಯಾಕಂದ್ರೆ ಎಲ್ಲ ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಆಮೇಲೆ ನಮ್ಮ ಸ್ಟೇಷನ್ ಸಿಬ್ಬಂದಿಗಳು ಕೇಳಿಬೇಕಾದ್ರೆ ನಾವು ಹೇಳೋದಲ್ಲ, ಅವ್ರು ಹೇಳೋದು. ಈ ಚೋಳೂರು ಎಂತೆಂಥ ಸ್ಟೇಷನಲ್ಲಿ ಬೇರೆ ಬೇರೆ ಬರ್ತಾರೆ. ನಮ್ಮ ಠಾಣೆಯಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ಗಳು ಅಂತಾರೆ, ಒಳ್ಳೆಯವರು ಬರ್ತಾವ್ರೆ ಅಂತ. DSP ಸಾಹೇಬರು ಎಲ್ಲ ಬರ್ತಾರೆ. ಅವ್ರ ಸಹಕಾರದಿಂದ ನಾವು ಎಲ್ಲ ಕೆಲಸನೂ ಮಾಡಿದ್ವಿ. ಒಳ್ಳೆ ಹೆಸರು ಪಡ್ಕೊಂಡಿದ್ದೀವಿ. ಚೋಳು ಸ್ಟೇಷನ್ಗೂ ಒಳ್ಳೆ ಹೆಸರು ಬಂದಿದೆ. ಆಮೇಲೆ ಎಲ್ಲ ನಮ್ಮ DSP ಸಾಹೇಬರಕ್ಕಿಂತ ಹೆಚ್ಚಿನಾಗಿ ನಮಗೆ ಮಾರ್ಗದರ್ಶನ ಸಹಕಾರ ನೀಡಿದ್ರು ಈ DSP ಸಾಹೇಬ್ರೆ. ಗೊತ್ತಾ, ನಮಗೆ 2023 ಆಗ ಇನ್ನು 2 ತಿಂಗಳಾಯ್ತು PSI ಆಗಿ. PSI 2 ತಿಂಗಳಾಯ್ತು. 2 ತಿಂಗಳ ಎಲೆಕ್ಷನ್ ಬಂತು ಅಂದ್ರೆ ತಾಣೆ ಕನಕಪುರಕ್ಕೆ ಹಾಕಿದ್ರು ರೂರಲ್ಗೆ. ಇವರೆಲ್ಲ ನಮ್ಮ ಸಿಬ್ಬಂದಿಗಳು ಕನಕಪುರ ರೂರು ಬಂಡೆ ಅವ್ರು ಶಿವಕುಮಾರ್ ಹೆಂಗಪ್ಪ ಡ್ಯೂಟಿ ಮಾಡಕ್ಕೆ ಒಳ್ಳೆ ಹೆಸರು ಬರಬೇಕು ಅಂದ್ರೆ ಇದಕ್ಕೆಲ್ಲ ಸಹಕಾರ ನೀವು ಇಂಪಾರ್ಟೆಂಟ್. ಏನೇ ಇದಾದ್ರೂ ಕೂಡ ನಾವೇನೇ ವಿಚಾರ ಅದು ಹಿಂಗೆ ನೋಡಪ್ಪ ಹಿಂಗಾಯ್ತು ಅಂದಾಗ ನೀವೇ ಬಂದು ನಮ್ಗೆ ಹೇಳಿ, ಅವ್ರ ಪಾಡಿ ಇವ್ರ ಪಾಡಿ ಎಲ್ಲಾನು ಕರ್ಕೊಂಬಂದು ನೋಡಿ ಸರ್ ಹಂಗೈತಿ ಹಿಂಗೈತಿ ಅಂತ ಎಲ್ಲ ಹೇಳಿ, ನೀವು ಕುಂತ್ಕೊಂಡು ನಾವು ಕುಂತ್ಕೊಂಡು ಎಲ್ಲ ಕುಂತ್ಕೊಂಡು ಬಗೆಹರಿಸ್ಕೊಂಡು ಎಲ್ಲ ಚೆನ್ನಾಗಿ ಈ ಏನು ಒಂದು 10 ವರ್ಷ ನಾವು ಇಲ್ಲಿ ಕರ್ತವ್ಯ ನಿರ್ವಹಿಸಿ ಆ ಕರ್ತವ್ಯ ಮುಕ್ಕಾಲವಾಗ ನಾನು ಯಾರಿಗೂ ನೋವು ಉಂಟು ಆ ರೀತಿಯಿಂದ ನಾನು ನೆನ್ಕೊಂಡಿಲ್ಲ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಮತ್ತು ಆಮೇಲೆ ಈ ಬೀಳ್ಕೊಡುಗೆ ಸಮಾರಂಭ ಸಾಹೇಬ್ರ ಅವತ್ತು ನಮಗೆ ಫೋನ್ ಮಾಡೋದು 31ಕ್ಕೆ ನೀವು ಬರ್ತಾ ಇದೀವಿ, ಬರ್ರಿ 1ಕ್ಕೆ ಇಕ್ಕೋಣ ಅಂದರು. 1 ಕಾಲ ಅಂದರು. ಆಮೇಲೆ 3ನೇ ತಾರೀಕು ಇಕ್ಕೆ ಅಂತೀವಿ. 3ನೇ ತಾರೀಕು ನಮ್ಮ ಹುಡುಗರಿಗೆ ರಜಾ ಇಲ್ಲ ಅಂತಂದು. ಆಯಿತು 4ನೇ ತಾರೀಕಿಗೆ ಬರ್ರಿ ಅಂತಂದು. 4ನೇ ತಾರೀಕಿಗೆ ಬರ್ತೀವಿ ಸರ್ ಅಂತ. ಇವತ್ತು ನಮ್ಮ ಸಿಬ್ಬಂದಿಗಳು, ನಮ್ಮ ಏನೇನು ಚೋಳು ಠಾಣೆ ಸಿಬ್ಬಂದಿಗಳು ಮತ್ತು PSI ಸಾಹೇಬರು, ನಮ್ಮ DSP ಸಾಹೇಬರು ಇವರ ಮಾರ್ಗದರ್ಶನಕ್ಕೆ ಒಂದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡು ನನ್ನ ಮತ್ತು ನಮ್ಮ ಕುಟುಂಬದವರನ್ನು ಈ ಸಭೆಗೆ ಆಹ್ವಾನಿಸಿ ಒಂದು ವಯೋನಿವೃತ್ತಿ ಹೊಂದೋದಕ್ಕೆ ಒಂದು ಸಮಾರಂಭದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳು ಅಂತ. ಇದೇ ಸಂದರ್ಭದಲ್ಲಿ ಶಿರಾ DYSP ಶೇಖರ್, ವೃತ್ತ ನಿರೀಕ್ಷಕ ರಾಘವೇಂದ್ರ, PSIಗಳು ಆದ ಸುನಿಲ್, ಮಾಳಪ್ಪ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು.